ಅಕ್ಕ, ಈ ಅಜ್ಜಿ ಏನ್ ಮಾಡಕ್ ಹೊರಟಿದ್ದಾರೆ? ಹೈವೇನಲ್ಲಿ ಕಾರ್ ಟೈರ್ ಪಂಚರ್ ಆಗಿರೋ ತರ ಕೂತಿದ್ದಾರೆ. ನೀನ್ ಹೋಗಿ ಹೋಗಿ ಇವ್ರನ್ನ ಕೇಳ್ತಿದ್ಯಲ್ಲ. ಅದೇನದು ಇಬ್ರು ಬನ್ನಿಯ ಪರ್ಸನಲ್ ಮಾತು, ಅದು ನಮ್ಮನ್ನ ಹೊರಗಡೆ ಕಳಿಸಿ. ಸ್ಮಾಲ್ ಕರೆಕ್ಷನ್, ಅವ್ರು ನಮ್ಮನ್ನ ಹೊರಗಡೆ ಕಳಿಸ್ಲಿಲ್ಲ. ಏನ್ ಹೇಳು? ಲೀಲಾ ನಮ್ಮನ್ನ ಓಡಿಸಿದ್ದು. ಮದ್ವೆ ಮಂಟಪಕ್ಕೆ ಅವಳಿಗೆ ಎಂಟ್ರಿನ ಕೊಡಬಾರ್ದು ಅಂತ ನಾವಿಲ್ಲಿ ಹೋರಾಟ ಮಾಡ್ತಿದ್ರೆ ಅವಳು ಡೈರೆಕ್ಟ್ ಆಗಿ ಇಲ್ಲಿ ಬಂದೇ ಬಿಟ್ಲು. ಅದು ನಮ್ಮವರಿಂದನೇ ಕರ್ಸ್ಕೊಂಡು. ಯಾಕೋ ನಡೀತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಪ್ಲಾನ್ ಯಾಕೋ ಉಲ್ಟಾ ಆಗೋ ಥರ ಕಾಣ್ತಿದೆ. ನಂಗಂತೂ ಭಯ ಆಗ್ತಿದೆ ಅಕ್ಕ. ವಾಟ್ ಯು ಮೀನ್? ಏಜಿನ ಮದ್ವೆ ಆಗೋ ಹುಡುಗಿ ಯಾರು ಅಂತ ನಮ್ಗೇನಾದ್ರು ಗೊತ್ತಿತ್ತಾ? ಪಾಲ್ಗುಣಿ ಅಂತ ಅಂದ್ಕೊಂಡ್ರೆ ಧೂಮಕೇತು ತರ ಇವಳು ಬರ್ಲಿಲ್ವಾ? ಈಗ್ಲೂ ಅದೇ ತರ ಬಂದಿದ್ದಾಳೆ. ಅದೇನದು ಧೂಮಕೇತು ತರ. ಒಳಗಡೆ ಏನ್ ನಡೀತಾ ಇದೆ, ಅವ್ರಿಬ್ರ ನಡುವೆ ಏನ್ ಮಾತುಕತೆ ನಡೀತಾ ಇದೆ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನೀವು ಇದು ನಮ್ಮ ಮನೇಲಿ ಪ್ರತಿ ಸಲ ನಡೆಯೋ ತಮಾಷೆ ತಾನೆ. ಅವತ್ತು ಏಜೆ ಮತ್ತೆ ಲೀಲಾ ಏನ್ ಮಾತಾಡ್ತಿದ್ರು ಅಂತ ನಾವು ಬಾಯ್ ಬಿಟ್ಕೊಂಡು ನೋಡ್ತಿದ್ವಿ. ಇವತ್ತು ಅಜ್ಜಿ ಮತ್ತೆ ಲೀಲಾ ಅವ್ರೇನಾದ್ರೂ ಮದ್ವೆ ಮನೇಲಿ ಇನ್ನೊಂದು ಟ್ವಿಸ್ಟ್ ಕೊಟ್ಬಿಡ್ತಾರಾ ಅಂತ. ಯಾಕಜ್ಜಿ ನನ್ನ ಹೀಗೆ ನೋಡ್ತಾ ಇದ್ದೀರಾ? ನನ್ನ ಮಾತು ನಡೆಸ್ಕೊಡ್ತೀಯ? ನೀ ಹ್ಞೂ ಅಂತಂದರೆ ಹುಷಾರಾಗ್ತೀನಿ, ಎದ್ದು ಓಡಾಡ್ತೀನಿ. ಇಲ್ಲದೆ ಹೋದರೆ ದೇವ್ರ ಪಾದನೆ. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅದು ಈ ಲೀಲಾ ಮುಂದೆ ಸರಿ ಇಲ್ಲ. ಇದಾಗಬೇಕು ಅಂತ ಆರ್ಡರ್ ಮಾಡಿ ಪಟ್ ಅಂತ ಮಾಡಿಬಿಡ್ತೀನಿ. ಅದೇನಾದರೂ ಸರಿನೇ ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಅಜ್ಜಿ. ಮಾತು ತಪ್ಪಲ್ಲ ತಾನೆ? ನಿಮ್ಮ ಆಣೆಗೂ ತಪ್ಪಲ್ಲ. ರಾಮ್, ರಾಮ್, ಹೇಳಮ್ಮ. ಕೂತ್ಕೋ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇದುವರೆಗೂ ನಾನು ಯಾವತ್ತೂ ನನ್ನ ಮಗನ ಹತ್ರ ಇಂಥದ್ದು ಬೇಕು ಅಂತ ಕೇಳಿಲ್ಲ. ಆದರೆ ಇವತ್ತು ಮೊದಲನೇ ಸಲ. ಇವತ್ತು ನನ್ನ ಮಾತು ನಡೆಸ್ಕೊಡ್ತೀಯಾರ? ಮಾ, ಈಗೇನು ನನ್ನ ತಲೆ ತೆಗೆದು ನೆಲದ ಮೇಲೆ ಇಡು ಅಂತ ಹೇಳು, ನಾನು ಅದನ್ನು ಮಾಡ್ತೀನಿ. ಬಿಡ್ತು ರಾಮ್, ಹೀಗೆಲ್ಲ ಮಾತಾಡಬೇಡ. ಮತ್ತು ನನ್ನಿಂದ ಏನಾಗಬೇಕು ಅದನ್ನು ಕೇಳಮ್ಮ. ಲೀಲಾನ ನಿನ್ನ ಮದುವೆ ಆಗಬೇಕು. ಇಬ್ರು ಮಾತು ಕೊಟ್ಟಿದ್ದೀರಾ ನನಗೆ, ನೆರವೇರಿಸ್ಕೊಡ್ಲೇಬೇಕು. ಏನಾಯ್ತು ಸರು? ಕೆಟ್ಟ ಕನ್ಸ್ ಬಿತ್ತು. ಏನು? ಅಜ್ಜಿ ಏಜೆಗೆ ಲೀಲಾಗೆ ಮದ್ವೆ ಮಾಡಿಸ್ತಿರೋ ತರ. ಈ ಥರ ಕನ್ಸ್ಕೊಂಡು ನಾವು ಕಾಣ್ತಾ ಇರೋ ಕನ್ಸಿಗೆ ತಣ್ಣೀರು ಎರಚ್ಬೇಡ. ನನಗನ್ಸೋ ಪ್ರಕಾರ ಅಜ್ಜಿ ಲೀಲಾನ ಕರ್ಸ್ಕೊಂಡಿರೋ ಇಂಟೆನ್ಷನ್ ಅದಲ್ಲ. ಮತ್ತೆ ಕಾದ್ ನೋಡೋಣ. ಯಾಕಜ್ಜಿ ಕಣ್ಣಲ್ಲಿ ನೀರು? ಅಂಥದ್ದೇನಾಯ್ತೀಗ? ಇಲ್ಲ, ನನ್ನ ಮಗನ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ನನ್ನ ಮಗನ ಮೇಲೆ ಕೋಪ ಮಾಡ್ಕೋಬೇಡಮ್ಮ, ಅವ್ರಿಗೆ ಶಾಪ ಹಾಕ್ಬೇಡಮ್ಮ. ಶಾಪನ? ನಾನೇನ್ ದೇವತೆನ ಅಜ್ಜಿ, ಗಂಧರ್ವ ಕನ್ಯನ ಶಾಪ ಹಾಕಕ್ಕೆ? ನೀವೇನು ಸೀರಿಯಲ್ ಅಜ್ಜಿ ತರ ಡೈಲಾಗ್ ಹೇಳ್ತಾ ಇದ್ದೀರಾ? ಮತ್ತೆ ರಾಮ್ ಮದುವೆ ಮುರ್ದ ಅಂತ ಅವತ್ತು ನಿಮ್ಮನೇಲಿ ಕಣ್ಣೀರು ಹಾಕ್ತಾ ಇದ್ದೆ. ಓ, ನಾನು ಅಳ್ತಾ ಕೂತಿದ್ನ ನೀವು ಹಾಗೆ ಅರ್ಥ ಮಾಡ್ಕೊಂಡ್ರಾ? ನಾನು ಅಳ್ತಾ ಇದ್ದಿದ್ದು ಬೇರೆ ವಿಷಯಕ್ಕೆ. ನಿಮ್ಗೆ ಯಾಕೆ ಬಂತು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗು? ಸಾಮಾನ್ಯವಾಗಿ ಸೀರಿಯಲ್ ನಡೆಯುತ್ತೆ ಇಂಥ ಸೀಕ್ವೆನ್ಸು. ಹೀರೋಯಿನ್ನು ಯಾವುದೋ ಕಾರಣಕ್ಕೆ ಅಳ್ತಾ ಇದ್ರೆ ಅವ್ರ ಅತ್ತೆ ಇನ್ನೇನೋ ಬೇರೆ ಕಾರಣ ಅಂತ ಅನ್ಕೊಂಡಿರ್ತಾರೆ.
ಸ್ವಲ್ಪ ನಿನ್ನ ಸೀರಿಯಲ್ ಪ್ರಪಂಚದಿಂದ ಹೊರಗೆ ಬಂದು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ನನ್ನ ರಾಮ್ ಮೇಲೆ ಕೋಪ ಇಲ್ಲ ತಾನೆ? ಅವ್ರ ಮೇಲೆ ನಂಗೆ ತುಂಬಾ ಕೋಪ ಇದೆ, ಆದರೆ ಮದುವೆ ವಿಷಯದಲ್ಲಿ ಇಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಿನ್ನ ಮಾತು ಕೇಳ್ತಿದ್ರೆ ನನಗೆ ಸಿಕ್ಕಾಪಟ್ಟೆ ಗೊಂದಲ ಆಗ್ತಾ ಇದೆ. ಮದುವೆ ಮುರಿದಿದ್ದು ನಿನಗೆ ಯಾವ ಬೇಜಾರು ಇಲ್ಲ ಅಜ್ಜಿ. ಇನ್ನೂ ಹೇಳ್ಬೇಕಂದ್ರೆ ಮದುವೆ ಮುರಿದಾಗಿಂದ ನಾನು ಖುಷಿಯಿಂದ ಆಕಾಶದಲ್ಲಿ ತೇಲಾಡ್ತಿದ್ದೀನಿ. ಮೊದಲಿಂದನೂ ನನಗೆ ಈ ಮದುವೆಲಿ ಇಂಟ್ರೆಸ್ಟೇ ಇರಲಿಲ್ಲ ಅಜ್ಜಿ. ಹೇಗಿರುತ್ತೆ ಹೇಳಿ? ಅಲ್ಲ, ಏಜೆ ಅವ್ರಿಗೂ ನನಗೂ ಯಾವುದಾದ್ರೂ ವಿಷಯದಲ್ಲಿ ಹೊಂದಾಣಿಕೆ ಇದೆಯಾ? ಇಲ್ಲ ತಾನೇ. ಒಟ್ಟಿಗೆ ಒಂದು 5 ನಿಮಿಷ ಅವ್ರ ಪಕ್ಕದಲ್ಲಿ ನಿಲ್ಲಕ್ಕಾಗಲ್ಲ, ಲೈಫ್ ಪೂರ್ತಿ ಜೊತೆಗಿರೋಕ್ಕಾಗತ್ತಾ? ಅದೇ ವಿಷಯನ ಮೆಹಂದಿ ಶಾಸ್ತ್ರ ದಿನ ಏಜೆ ಅವ್ರ ಹತ್ರ ಹೇಳಿದೆ. ಅವರು ಓಕೆ ಅನ್ಕೊಂಡು ನನ್ನ ರಿಜೆಕ್ಟ್ ಮಾಡಿದ ಹಾಗೆ ನಾಟಕ ಮಾಡಿದ್ರು. ಹೀಗೆ ಈ ಸಂಬಂಧ ಮುರಿದು ಬಿದ್ದಿದ್ರ ಹಿಂದೆ ನನ್ನ ಮಗನ ತಪ್ಪೇನೂ ಇಲ್ವಾ? ಇದೆ ಅಂತ ನಾನು ಏಜೆ ಅವ್ರ ಮೇಲೆ ಸುಳ್ಳು ಹೇಳಿದ್ರೆ ನನಗೆ ಶಾಪ ತಟ್ಟುತ್ತೆ ಅಜ್ಜಿ. ಅಯ್ಯೋ ದೇವ್ರೆ, ಅಜ್ಜಿ ಮತ್ತೆ ಯಾಕೆ ಅಳ್ತಿದ್ದೀರಾ? ಚಿನ್ನದಂತ ನನ್ನ ಮಗನ್ನ ನಿನ್ನ ವಿಷಯದೆಲ್ಲ ತಪ್ಪು ತಿಳ್ಕೊಂಬಿಟ್ಟೆ. ಅವನನ್ನು ಯಾರೋ ಅರ್ಥ ಮಾಡ್ಕೊಳ್ದೆ ಇದ್ರು. ತಾಯಿಯಾಗಿ ನಾನು ಅವನನ್ನು ಅರ್ಥ ಮಾಡ್ಕೋಬೇಕಿತ್ತು. ಅಂಥದ್ರಲ್ಲಿ ನಾನೇ ಅವನನ್ನ ಒಂದು ನಿಮಿಷ ಇರು, ಬಂದೆ. ಮಾ 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 ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಓವರ್ ಆಗಿ ಥಿಂಕ್ ಮಾಡಿದಾಗ ಹೀಗಾಗೋದು ಸಹಜ. ರಾಮ್, ಮಾ